ನಮಸ್ತೆ. ನಮಿಸ್ ಹಾಬೀಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಸಬ್ಸ್ಕ್ರೈಬ್ ಆಗದೆ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ತುಳಸಿ ವನ ಅಂದರೆ ನಮ್ಮ ಮನೆ ಹಿತ್ತಲಲ್ಲಿ ತುಂಬಾ ತುಳಸಿ ಗಿಡ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ದಾಗ ಗೊತ್ತಾಗಿರುತ್ತೆ ನಿಮಗೆ. ಸಿಕ್ಕಾಪಟ್ಟೆ ತುಳಸಿ ಗಿಡ, ಕೆಲವ್ರ ಮನೆ ಅಂಗಳದಲ್ಲಿ ಒಂದೇ ಒಂದು ತುಳಸಿ ಗಿಡವೂ ಕೂಡ ಬೆಳೆಯೋದಿಲ್ಲ. ಆದರೆ ನಮ್ಮ ಮನೇಲಂತೂ ತುಂಬಾ ಎಲ್ಲೆಲ್ಲಿ ನಡೆದಾಡೋ ದಾರಿಯಲ್ಲೆಲ್ಲ ತುಳಸಿ ಕಾಲಿಗೆ ಸಿಗ್ತಾಯಿತ್ತು. ಅಷ್ಟೊಂದು ತುಳಸಿ ಗಿಡಗಳು ಸೊಂಪಾಗಿ ಬೆಳೆದೇ ಇತ್ತು. ಅದನ್ನು ಏನು ಮಾಡಿದ್ದು ಅಂದರೆ ನನ್ನ ಗಂಡ ಏನಂದ್ರು, ಒಂದಿಷ್ಟು ಈಚೆ ಕಡೆ ಒಂದು ಸ್ವಲ್ಪ ವೇಸ್ಟೇಜ್ ಜಾಗಗಳಿತ್ತು, ಅದಕ್ಕೆ ಅದನ್ನೆಲ್ಲ ತೆಗೆದು ಕ್ಲೀನಾಗಿ ಇಲ್ಲೆಲ್ಲ ನೆಟ್ಬಿಡು ಅಂತ ಹೇಳಿದ್ರ. ಅದಕ್ಕೆ ಇಲ್ಲೊಂದಿಷ್ಟು ಮಣ್ಣುಗಳನ್ನೆಲ್ಲ ಸಮತಟ್ಟು ಮಾಡಿಕೊಂಡು ಕ್ಲೀನ್ ಮಾಡಿ ತುಳಸಿಗಳನ್ನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡೆ ನಾನು. ತುಂಬಾ ತುಳಸಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಮತ್ತು ತುಳಸಿಯ ಒಂದು ಒಳ್ಳೆಯ ಗಾಳಿ ಏನಿದೆಯಲ್ಲ ನಮಗೆ ತುಂಬಾ ಒಳ್ಳೆಯದು. ತುಳಸಿಯಲ್ಲಿ ಅಷ್ಟೊಂದು ಮೆಡಿಸಿನ್ ವ್ಯಾಲ್ಯೂಗಳು, ಪ್ರತಿಯೊಂದು ಎಲೆಯಲ್ಲೂ ಕೂಡ ಅಷ್ಟೊಂದು ಮೆಡಿಸಿನ್ ವ್ಯಾಲ್ಯೂ ಇರುತ್ತೆ. ಅದರಿಂದ ತುಳಸಿ ಮನೆ ಅಂಗಳದಲ್ಲಿ ಬೆಳೆಯೋದ್ರಿಂದ ಒಳ್ಳೆ ಗಾಳಿಯು, ಶುದ್ಧವಾದ ಗಾಳಿಯೂ ಸಿಗುತ್ತೆ ನಮಗೆ. ಆರೋಗ್ಯಕರವಾದಂತಹ ಗಾಳಿ ಕೂಡ ನಮಗೆ ಸಿಗುತ್ತೆ. ಬನ್ನಿ ಈ ತುಳಸಿ ಗಿಡನ ಪೂರ್ತಿ ಇಲ್ಲಿಂದ ತೆಗೆದು ಆಚೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ತುಳಸಿಯು ಸೊಂಪಾಗಿ ಬೆಳಿಲಿಕ್ಕೆ ಏನೇನು ಟಿಪ್ಸನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹಿಂದೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ. ಒಂದು ಸರ್ತಿ ನೀವು ಅದನ್ನು ನೋಡಿ ತುಳಸಿ ಸೊಂಪಾಗಿ ಬೆಳಿಲಿಕ್ಕೆ ಏನು ಮಾಡಬೇಕು ಅಂತ ನೋಡಿ. ಸಣ್ಣ ಗಿಡ ದೊಡ್ಡ ಗಿಡ ಎಲ್ಲದನ್ನು ಕೈಗೆ ಸಿಕ್ಕಿರೋದನ್ನೆಲ್ಲ ಕಿತ್ತಿದ್ದೀನಿ. ಯಾಕಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ಮಣ್ಣು ಮೆತ್ತಗಿರುತ್ತೆ, ಕೀಳಲಿಕ್ಕೂ ಸುಲಭ ಆಗುತ್ತೆ. ಹಾಗೆ ಬೇರೆ ಕಡೆ ನಾವು ನೆಟ್ಟಾಗ ಕೂಡ ಏನಾಗುತ್ತೆ, ತುಳಸಿ ಒಣಗಿ ಹೋಗಲ್ಲ. ಅದೊಂದು ಮನಸ್ಸಿಗೆ ಸಮಾಧಾನ ಇರುತ್ತೆ. ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ಮಳೆ ಬೀಳ್ತಾನೆ ಇರೋದ್ರಿಂದ ನೆಟ್ಟಿರುವಂತಹ ಗಿಡ ಚಿಗುರ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿ ಗಿಡ ಕೂಡ ಬೆಳೆಯುತ್ತೆ. ಸ್ವಲ್ಪ ಎಲೆಗಳು ಉದುರ್ಬೋದು, ಆದರೆ ಗಿಡ ಅಂತೂ ಏನೂ ತೊಂದರೆ ಆಗಲ್ಲ. ಅದಕ್ಕೆ ಇಲ್ಲೊಂದಿಷ್ಟು ಸುಮ್ಮನೆ ವೇಸ್ಟ್ ಆಗಿತ್ತು. ಆ ಜಾಗದಲ್ಲಿ ಯಾವುದೇ ಗಿಡ ಇರಲಿಲ್ಲ, ಸುಮ್ಮನೆ ಒಂದಿಷ್ಟು ಕಾಟು ಗಿಡಗಳು ಬೆಳೆದಿದ್ವು. ಅದಕ್ಕೋಸ್ಕರ ಅದನ್ನೆಲ್ಲ ತೆಗೆದು ಮಣ್ಣನ್ನು ಚೆನ್ನಾಗಿ ಹದ ಮಾಡಿ ಇಲ್ಲಿ ತುಳಸಿ ಗಿಡನ ನೆಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅದೇ ರೀತಿ ಕ್ಲೀನ್ ಮಾಡಿ ಆಯಿತು. ತುಳಸಿ ಗಿಡನ ಸ್ವಲ್ಪ ನೆಟ್ಟಿದ್ದೀನಿ. ಇನ್ನು ಪೂರ್ತಿಯಾಗಿ ನೆಟ್ಬಿಟ್ರೆ ಇದೊಂದು ಕೆಲಸ ಕಂಪ್ಲೀಟ್ ಆಗುತ್ತೆ. ಹಾಗೆ ಮತ್ತೆ ಉಳಿದಿರುವಂಥ ಜಾಗದಲ್ಲಿ ಹೊಸ ಹೊಸ ಗಿಡಗಳನ್ನು ತಂದಾಗ, ಈಗ ಮಳೆಗಾಲ ಆಗಿರೋದ್ರಿಂದ ಹೊಸ ಗಿಡಗಳನ್ನು ಹಾಕೋದ್ರಿಂದ ಇನ್ನೊಂದಿಷ್ಟು ಗಿಡಗಳನ್ನು ಜಾಸ್ತಿ ಮಾಡೋದು ಅನ್ನೋ ಉದ್ದೇಶದಿಂದ ಕೂಡ ಇಲ್ಲಿ ಓಡಾಡೋ ಜಾಗದಲ್ಲಿ ಇರುವಂಥ ತುಳಸಿಗಳನ್ನು ತೆಗೆದು ಇಲ್ಲಿ ಕ್ಲೀನಾಗಿ ಒಂದರ ಪಕ್ಕ ಒಂದನ್ನು ತುಂಬ ಚೆನ್ನಾಗಿ ನೆಟ್ಕೊತ ಬಂದಿದ್ದೆ. ತುಂಬಾ ಚೆನ್ನಾಗಿಯೂ ಕೂಡ ಆಯಿತು. ಅದು ಕಾಣಲಿಕ್ಕೆ ತುಂಬಾ ತುಳಸಿ ವನವಾಗಿ ತೋರುತ್ತೆ. ಯಾಕಂದರೆ ಒಂದೇ ಕಡೆ ಇದ್ದರೆ ಏನಾಗುತ್ತೆ, ನಮಗೂ ಕೊಯ್ಲಿಕ್ಕೂ ಈಸಿ ಅನಿಸುತ್ತೆ. ಮತ್ತು ಎಲ್ಲೆಲ್ಲೂ ಓಡಾಡೋ ಕಾಲ ಹತ್ರ ಎಲ್ಲ ಅದು ಸಿಗದೆ ನಮ್ಗೆ ಅನುಕೂಲ ಆಗತ್ತೆ. ಒಂದು ಕಡೆ ಅದು ಗಿಡಗಳು ಕ್ಷೇಮವಾಗಿರುತ್ತಲ್ಲ ಅನ್ನೋ ಖುಷಿ ಸಹ ಸಿಗುತ್ತೆ. ಯಾಕಂದರೆ ನಾವು ಓಡಾಡೋ ದಾರಿಯಲ್ಲೆಲ್ಲ ಅದು ಇದ್ದಾಗ ಏನಾಗುತ್ತೆ, ನಮ್ಮ ಕಾಲಿಗೆ ಸಿಗುತ್ತೆ, ನಾವು ತುಳಿತೀವಿ ಅದನ್ನು. ಅದೆಲ್ಲ ಆಗಲಿಕ್ಕಿಂತ ಒಂದು ಕಡೆ ನೆಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿ ನನ್ನ ಹಸ್ಬೆಂಡ್ ಹೇಳಿದರು ಅಂತ ಹೇಳಿ ನಾನು ಇದನ್ನೆಲ್ಲ ಶಿಫ್ಟ್ ಮಾಡಿ ಪೂರ್ತಿ ಕೆಲಸನ ಮುಗಿಸ್ಬಿಟ್ಟಿದ್ದೀನಿ. ಹಾಗೆ ತುಳಸಿಯ ಬಗ್ಗೆ ಟಿಪ್ಸ್ ಬೇಕಾದರೆ ನಾನು ಹೇಳಿದ್ನಲ್ಲ ನನ್ನ ವಿಡಿಯೋದಲ್ಲಿದೆ. ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಒಳ್ಳೊಳ್ಳೆ ಗಾರ್ಡನಿಂಗ್ ಟಿಪ್ಸ್ಗಳ ಬಗ್ಗೆ ವಿಡಿಯೋ ನನ್ನ ಚಾನಲಲ್ಲಿ ಇದೆ. ಹೊಸಬ್ರೇನಾದರೂ ಫಸ್ಟ್ ಟೈಮು ನನ್ನ ಚಾನಲಲ್ಲಿ ವಿಡಿಯೋನ ನೋಡ್ತಾ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ. ನೋಡಿ, ನೆಟ್ಟಾದ ನಂತರ 2 ದಿನದ ನಂತರ ಈ ರೀತಿ ಕಾಣ್ತಾ ಇದೆ. ಯಾಕಂದರೆ ಮಳೆ ಬಿಟ್ಟಿರೋದ್ರಿಂದ ಏನಾಯಿತು, ಸ್ವಲ್ಪ ಗಿಡಗಳು ಸ್ವಲ್ಪ ಜಾಸ್ತಿನೇ ಮಳೆ ಬಂದಿರೋದ್ರಿಂದ ಗಿಡಗಳು ಸ್ವಲ್ಪ ವಾಲ್ಕೊಂಡಿದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.